ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಒಳ್ಳೆ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇದು ಬಂದುಬಿಟ್ಟು 6ನೇ ತಾರೀಕಿನ ಲಾಗು. ಅವತ್ತಿನ ದಿನ ನನ್ನ ಬರ್ತಡೇ ದಿನ ಹೊಸ ಡ್ರೆಸ್ ಹಾಕೊಂಡ್ರಾಯ್ತು ಅಂತ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದು ಡ್ರೆಸ್ ತೊಗೊಂಡ್ಬಂದ್ಬಿಟ್ಟು 1.5 ತಿಂಗಳಾಯ್ತೇನಪ್ಪ, ಫೆಬ್ರವರಿ ಮಂತಲ್ಲಿ ತೊಗೊಂಡು ಬಂದಿದ್ದು ಅನಿಸುತ್ತೆ, ಮರ್ತೋಗಿದೆ. ನಮ್ಮ ಮನೆಯವರು ಅಮೌಂಟ್ ಕೊಟ್ಟಿದ್ರು 1,500. ಹಂಗಾಗಿ ಆಫರ್ ಇತ್ತು ಅಂತ ಹೇಳ್ಬಿಟ್ಟು ಡ್ರೆಸ್ ತೊಗೊಂಬಂದಿದ್ದೆ. ಇವಾಗ ಸ್ವಲ್ಪ ಬಿಸ್ನೆಸ್ ಡಲ್ ಆಗಿರೋದ್ರಿಂದ ನಮ್ಮ ಮನೆಯವ್ರ ಹತ್ರ ಡ್ರೆಸ್ ಕೊಡ್ಸೋಕ್ಕಾಗಲಿ ಏನಕ್ಕಾಗಲಿ ದುಡ್ಡಿಲ್ಲ. ಹಂಗಾಗಿ ಅದೇ ಡ್ರೆಸ್ ಹಾಕ್ಕೊತೀನಿ ಅಂತ ಹೇಳ್ಬಿಟ್ಟು ಅದನ್ನೇ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಪ್ರತಿ ವರ್ಷವೂ ಏನಾದರೂ ಕೊಡಿಸ್ತಾಯಿದ್ರು, ಬಟ್ ಈ ವರ್ಷ ಸ್ವಲ್ಪ ಕೈಯಲ್ಲಿ ಕೆಲಸ ಇಲ್ದಿರೋದ್ರಿಂದ ಏನೂ ಕೊಡ್ಸೋಕ್ಕಾಗ್ತಾ ಇಲ್ಲ ಅಂತ ಅವರು ಕೂಡ ಸಫರ್ ಪಟ್ಟರು. ಏನೂ ಪರವಾಗಿಲ್ಲ, ನಂದೇನು ಮಕ್ಕಳಿದಾರಲ್ವ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ ನಮ್ಮ ಮನೆಯವರಿಗೆ. ಇವತ್ತು ಬಂದುಬಿಟ್ಟು ಒಂದು ಫಂಕ್ಷನ್ ಇದೆ, ಮುಡಿ ತೆಗ್ಸೋದು ಮತ್ತು ನಾಮಕರಣ. ಮತ್ತು ನಮ್ಮ ಮನೆಯವ್ರ ಅಂಗಡಿ ಇದೆಯಲ್ಲ, ಅದನ್ನು ಬಿಟ್ಟು ಮುಂದಕ್ಕೆ ಹೋಗುವಂಥದ್ದು, ಐಮಂಗ್ಲ ಬಿಟ್ಟು ಮುಂದೆ ಹೋಗುವಂಥದ್ದು. ಹಂಗಾಗಿ ಗಣೇಶನ ದೇವಸ್ಥಾನ ಇದೆಯಲ್ಲ, ದೇವಸ್ಥಾನಕ್ಕೆ ಹೋದಂಗೂ ಆಗುತ್ತೆ. ಅಂಗಡಿ ಹತ್ರ ಹೋಗಿ ತುಂಬ ದಿನ ಆಯಿತು, ನೋಡಿಕೊಂಡು ಹೋದ್ರಾಯ್ತು ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಇನ್ನು ಅಡುಗೆ ಬಂದುಬಿಟ್ಟು ಮೊಸರನ್ನ ಒಗ್ಗರಣೆ ಹಾಕ್ಕೊಂಡ್ರಾಯ್ತು ಅಂತ ಇದ್ದೀವಿ. ಇದಾಗಿರುತ್ತೆ ಇವತ್ತಿನ ದಿನ ನನ್ನ ಬರ್ತಡೇ. ನಿಮ್ಮ ಎಲ್ಲ ಆಶೀರ್ವಾದನೂ ಬೇಕು. ಮತ್ತು ನೀವು ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದೇ ಒಂದು ವಿಶ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನೋಡ್ತಾ ಇರ್ಬೋದು. ಇದೇ ಡ್ರೆಸ್ಸು ತುಂಬ ಚೆನ್ನಾಗಿದೆ, ಲಾಂಗ್ ಡ್ರೆಸ್ಸು. ವೇದಪಾಪು, ನಾನು, ವಿನು, ಮಧುರ ಎಲ್ಲರೂ ಹೊರಟಿದ್ದೀವಿ. ವಿನುನ ನಿನ್ನೆ ಕರ್ಕೊಂಡು ಬಂದಿದ್ನಲ್ಲ, ಅವಳನ್ನು ಕೂಡ ಕರ್ಕೊಂಡು ಹೋದ್ರಾಯ್ತು ಅಂತ ಕರ್ಕೊಂಡು ಹೊರಟಿದ್ದೀವಿ. ನೋಡ್ತಾ ಇರ್ಬೋದು ನನ್ನ ಮಗ ನನ್ನ ಬರ್ತಡೇಗೋಸ್ಕರ ನೋಡ್ತಾ ಇರ್ಬೋದು ಒಂದು ರೋಸ್ ಕೊಟ್ಟು ಹ್ಯಾಪಿ ಬರ್ಡೇ ಮಾ ಅಂತ ಹೇಳ್ದೆ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ನನ್ನ ಮಗನ ವಿಶ್ ಕೇಳಿ. ಇನ್ನು ನಾನು ನಮ್ಮ ಮನೆಯವರು ಇಬ್ಬರೇ ಬರಬೇಕು ಅಂತ ಹೊರಟಿದ್ದು. ಮಕ್ಕಳು ಈಗ ತಾನೇ ರಜೆಗೆ ಬಂದಿದ್ದಾರೆ, ನಾವೆಲ್ಲಿಗೂ ಕರ್ಕೊಂಡು ಹೋಗಿಲ್ಲ. ಮತ್ತು ಮಧುರ ಕೂಡ ಹಾಸ್ಟೆಲಲ್ಲಿ ಇರ್ತಾಳೆ. ಈ ಥರ ಫಂಕ್ಷನ್ಗೆಲ್ಲ ಜಾಸ್ತಿ ಎಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕಾರಲ್ಲೇ ಹೊರಟಿದ್ದೀವಿ, ಇಲ್ಲಾಂದಿದ್ರೆ ಬೈಕಲ್ಲೇ ಹೋಗ್ತಾ ಇದ್ವಿ. ಇನ್ನು ನಾನು ವಿನು ಒಂದು ರೀಲ್ಸ್ ಮಾಡ್ಕೊತ ಹೊರಟ್ವಿ. ದಸರಾ ಹಬ್ಬದಲ್ಲಿ ಅಂಗಡಿಗೆ ಹೋಗಿರೋದು, ಅಲ್ಲಿಂದ ಈ ಕಡೆ ಹೋಗೇ ಇಲ್ಲ. ಯಾಕಂದರೆ ಮಕ್ಕಳೆಲ್ರೂ ಮಧುರ ಹಾಸ್ಟೆಲ್ಗೆ ಹೋದ್ಲು, ವಿನು ಬಂದುಬಿಟ್ಟು ಇನ್ನೇನು ಊರಿಗೆ ಹೋದ್ಲು. ಹಂಗಾಗಿ ಅಂಗಡಿ ಕಡೆ ಹೋಗೋಕ್ಕಾಗಲಿಲ್ಲ. ನನಗೂ ಪಟ್ಲಿ ಮರಿ ಅವೆಲ್ಲ ಇದ್ವಲ್ಲ. ವೇದಪಾಪು ಮನೆಯಲ್ಲಿ ಊಟ ಮಾಡಿರಲಿಲ್ಲ, ಊಟ ಮಾಡೋದೇ 10-10:30 ಮೇಲೆ. ಹಾಗಾಗಿ ಬಾಕ್ಸಿಗೆ ಹಾಕ್ಕೊಂಬಂದಿದ್ವಿ. ಕಾರಲ್ಲಿ ಹೋಗ್ತಾನೆ ತಿನ್ನಿಸ್ತಾ ಇದ್ದೀನಿ. ವಿನು ಬಂದುಬಿಟ್ಟು ಮನೆಯಲ್ಲಿ ಊಟ ಮಾಡಿದ್ಲು. ಆದ್ರೂ ಅಮ್ಮ ನನಗೆ ಊಟ ಮಾಡಿಸು ಅಂದ್ಲು. ತಡಿ ಫಸ್ಟ್ ವೇದಪಾಪು ಊಟ ಮಾಡಲಿ, ಅದಾದ ನಂತರ ಊಟ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. ವಿನು ಬಂದು ಫುಲ್ಲು ಡ್ಯಾನ್ಸ್ ಮಾಡ್ಕೊತ ಕುಣಿತಾ ಹೋಗ್ತಾ ಇದ್ದೀವಿ. ತುಂಬ ಎಂಜಾಯ್ ಮಾಡಿದ್ವಿ ಇವತ್ತಿನ ದಿನ, ನನ್ನ ಬರ್ತಡೇ ದಿನ. ಇಷ್ಟೇ ಸಾಕು, ದೇವ್ರು ನನ್ನನ್ನು ಹೆಂಗೆ ಇಟ್ಟಿರಲಿ, ಆರೋಗ್ಯ ಆಯುಷ್ಯ ಕೊಟ್ಟು ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ನಾನು ಇವತ್ತಿನ ದಿನ ಕೇಳ್ಕೊಳೋದಷ್ಟೇ, ದೇವ್ರ ಆರೋಗ್ಯ ಒಂದು ಕೊಟ್ಟರೆ ಸಾಕು, ಏನು ಬೇಕಾದ್ರೂ ಇದು ಮಾಡ್ಬೋದು. ಬನ್ನಿ, ಇವತ್ತಿನ ದಿನ ನಾವು ಗಣೇಶನ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ನೀವು ಕೂಡ ಗಣೇಶನ ಆಶೀರ್ವಾದ ತಗೊಳ್ರಿ. ಸುಮಾರು ಮದುವೆಗಳಾಗಿದ್ದಾವೆ ನಮ್ಮ ಕಡೆ ಗಣೇಶನ ದೇವಸ್ಥಾನದಲ್ಲಿ. ಇವಾಗಂತೂ ಮೊದಲಿಗಿಂತಲೂ ಚೆನ್ನಾಗಿದೆ. ನಾನು ಸ್ಟಾರ್ಟಿಂಗಲ್ಲಿ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ಮದುವೆಗೆ ಬಂದಿದ್ದೆ. ಅದಾದ ನಂತರ ನನ್ನ ತಂಗಿ ಮದುವೆನೂ ಕೂಡ ಅಲ್ಲೇ ಆಗಿದ್ದು ಗಣೇಶನ ದೇವಸ್ಥಾನದಲ್ಲಿ. ನಮ್ಮೂರಲ್ಲಿ ಸುಮಾರು ಮದುವೆಗಳಾಗಿದ್ದಾವೆ. ಹಿಂದಿನ ವಿಡಿಯೋಗಳಲ್ಲೆಲ್ಲ ಹೋಗಿರ್ತೀನಿ, ಹೇಳಿರ್ತೀನಿ. ಇವತ್ತು ಕೂಡ ಅದೇ ಗಣೇಶ ದೇವಸ್ಥಾನ ತೋರಿಸ್ತೀನಿ, ಗಣೇಶನೂ ಕೂಡ ತೋರಿಸ್ತೀನಿ. ಬನ್ನಿ ಹೋಗೋಣ, ಹೆಂಗಿರುತ್ತೆ ಇವತ್ತಿನ. ನಾವು ಅಂಗಡಿಗೆ ಹೋದ್ಮೇಲೆ ಯಾವ ಥರ ಇರುತ್ತೆ. ನಮ್ಮ ಮನೆಯವ್ರಿಗೆ ಒಂದು ಮಿಷಿನ್ ಇದೆ ರೆಡಿ ಮಾಡೋದಕ್ಕೆ, ಹಂಗೇ ಮಿಷಿನು ಕೂಡ ರೆಡಿ ಮಾಡಿಕೊಟ್ಟಂಗೆ ಆಗುತ್ತೆ. ಹೆಂಗೋ ಹೋಗೋ ಖರ್ಚಿಗಾದರೂ ಆಗುತ್ತಲ್ವ, ಹಾಗಾಗಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ, ನಮ್ಮ ಫ್ಯಾಮಿಲಿಯವರೆಲ್ಲ, ನಮ್ಮ ಅಜ್ಜಿ ಎಲ್ಲರೂ ಹೋಗಿದ್ದಾರೆ. ಇನ್ನು ನಾವಷ್ಟೇ ಬಾಕಿ ಇರೋವಂಥದ್ದು. ನಮ್ಮ ಜೊತೆಗೆ ನಮ್ಮ ಮಾವನ ಮಗ ಬಂದಿದ್ದಾನೆ, ಹಾಗಾಗಿ ಅವನು ಮುಂದೆ ಕೂತಿದ್ದಾನೆ, ನಾವೆಲ್ಲರೂ ಹಿಂದೆ ಇದ್ದೀವಿ. ಇನ್ನು ನಾವಿವತ್ತು ಯಾರ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಅಂತಂದರೆ, ನಮ್ಮ ಮನೆಯವರು ಇದ್ದಾರಲ್ಲ ಅವರ ಅಕ್ಕನ ಮೊಮ್ಮಗಳು ಫಂಕ್ಷನ್ಗೆ ಹೋಗ್ತಾ ಇರೋವಂಥದ್ದು. ಇದು ಬಂದುಬಿಟ್ಟು 3ನೇ ಪಾಪು ಅವರಿಗೆ. ತುಂಬ ಚೆನ್ನಾಗಿದ್ದಾರೆ, ಒಬ್ರಿಗಿಂತ ಒಬ್ಬರು ಸಖತ್ ಕ್ಯೂಟಾಗಿದ್ದಾರೆ. ಮಕ್ಕಳು ನೋಡ್ತಾ ಇದ್ದರೆ ನನಗಂತೂ ತುಂಬ ಇಷ್ಟ ಆಗ್ತಾರೆ. ಇನ್ನು ಅದಾದ ನಂತರ ನಾವು ಬಂದು ನಮ್ಮ ಅಂಗಡಿ ಹತ್ರ ಇರೋವಂಥ ದೇವಸ್ಥಾನಕ್ಕೆ ರೀಚ್ ಆಗಿದ್ದಾಯಿತು. ಇದು ಪಾಪು ಇನ್ನೂ ಸ್ವಲ್ಪ ಊಟ ಇತ್ತು, ಹಂಗಾಗಿ ಮಾಡಿಸಿ ಅದಾದ ನಂತರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇನ್ನು ಅವ್ರ ಅಪ್ಪಾಜಿ ಮತ್ತು ನಮ್ಮ ಮಾವನ ಮಗ ಏನು ಬಂದಿದ್ದ ಅವನು ಅಂಗಡಿ ಹತ್ರ ಹೋಗಿದ್ದಾರೆ, ನಾನು ರೆಡಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಇನ್ನು ಇನ್ಸ್ಟಾಗ್ರಾಮ್ಗೋಸ್ಕರ ಇದು ವಿಡಿಯೋ ಮಾಡಿದ್ದು ನನ್ನ ಮಧುರ, ಹಾಗಾಗಿ ಅಷ್ಟೊಂದು ಕ್ಲಿಯರಿಟಿಯಾಗಿ ಬರ್ತಿಲ್ಲ. ನೀವು ಕೂಡ ಆಶೀರ್ವಾದ ತಗೊಳ್ರಿ, ಗಣಪನ ಆಶೀರ್ವಾದ.
ಇನ್ನು ವೇದುಪಾಪು ತುಂಬ ಅಂದರೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ. ಅದಾದಮೇಲೆ ಅಂಗಡಿ ಹತ್ರ ಬಂದು ಕೂತಿದ್ದೀವಿ. ಎಲ್ಲ ರೆಡಿ ಮಾಡಿದ್ದಾಗಿದೆ ಅವ್ರ ಅಪ್ಪಾಜಿ. ಇನ್ನೇನು ಹೊರಡೋ ಅಂಥದ್ದು ಫಂಕ್ಷನ್ ಕಡೆ. ನೋಡ್ತಾ ಇರ್ಬೋದು ನಮ್ಮ ಅಂಗಡಿಗೆ ಬಂದು ಯಜಮಾನಿ ಹತ್ರ ಕೂತಿದ್ಲು ವಿನು. ಮಧುರಾಗೆ ವೇದುಪಾಪುಗೆ ಹೇಳ್ತಿದ್ದಾಳೆ ನನ್ನ ಅಂಗಡಿ, ನನ್ನ ಹೆಸರಿದೆ ಅಂಗಡಿ ಮೇಲೆ ಅಂತ. ಅದಾದ ನಂತರ ಫಂಕ್ಷನ್ ಹತ್ರ ಬಂದು ರೀಚ್ ಆಗಿದ್ದಾಯಿತು. ನಾವು ಇವಾಗ ಯಾವ ಊರಪ್ಪ ಅಂತ ಹೇಳಿದರೆ ನಮ್ಮ ಚಿತ್ರದುರ್ಗ ಸಮೀಪದಲ್ಲೇ ಇರೋವಂಥ ಕೊಳಾಳು ಅಂತ ಹೇಳ್ಬಿಟ್ಟು, ಇದು ತೇಕ್ಲಟ್ಟಿ ಕೊಳಾಳು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದಿರೋ ಅಂಥದ್ದು. ಇವಾಗ ತಾನೇ ಬಂದು ಹೋಳಿಗೆ ಊಟ ಎಲ್ಲ ಮಾಡಿಕೊಂಡು ಕೂತಿದ್ದೀವಿ. ನಮ್ಮ ಅಯ್ಯರೆಲ್ಲ ಅಡುಗೆ ಮಾಡ್ತಾಯಿದ್ದಾರೆ. ಎಲ್ಲನೂ ಹೆಣ್ಮಕ್ಳು ಎಲ್ಲ ಹೆಲ್ಪ್ ಮಾಡಿ ಕೊಟ್ಟು ಕೂತಿದ್ದಾರೆ ಈಗ ತಾನೇ. ಇವರು ಬಂದುಬಿಟ್ಟು ನಮ್ಮ ಅಕ್ಕ. ನೋಡ್ತಾ ಇರ್ಬೋದು ಇವಾಗ ತಾನೇ ಸಾಂಬಾರಿಗೆಲ್ಲ ಇಟ್ಟಿದ್ದಾರೆ. ನಮ್ಮ ಅತ್ತೆ, ನಮ್ಮ ಅಯ್ಯ, ನಮ್ಮಮ್ಮ ಅವರೆಲ್ಲರೂ ಹೋಳಿಗೆ ಸಾಂಬಾರು ಅನ್ನ ಊಟ ಮಾಡಿ ಕೂತು ಸುಧಾರಿಸ್ಕೊತಾ ಇದ್ದೀವಿ. ಫಂಕ್ಷನ್ ಎಲ್ಲ ನಾವು ಬರೋ ಅಷ್ಟರಲ್ಲಿ ಮುಗ್ದೋಗಿತ್ತು. ಬೆಳಿಗ್ಗೆನೇ ಮಾಡಿದ್ದಾರೆ ಫಂಕ್ಷನ್ ಎಲ್ಲ. ಫ್ಯಾಮಿಲಿ ಫಂಕ್ಷನ್ಗಳಲ್ಲೆಲ್ಲ ನೋಡಿರ್ತೀರ ಈ ಹಿಂದೆ ಎಲ್ಲ ನೋಡಿರೋ ಅಂಥ ಮುಖಗಳೇ ನಮ್ಮ ಅತ್ತೆ, ನಮ್ಮ ಅಯ್ಯ ಅವರೆಲ್ಲರೂ. ನೋಡ್ತಾ ಇರ್ಬೋದು ನಮ್ಮ ಅಯ್ಯ ಇವಾಗ ಮಟನ್ ಬೆಂದಿದೆಯೋ ಇಲ್ಲೋ ಅಂತ ನೋಡ್ತಾ ಇದ್ದಾರೆ. ಯಾರು ತಪ್ಪು ತಿಳ್ಕೊಳ್ಬೇಡಿ, ಪ್ಲಾಸ್ಟಿಕ್ ಚೊಂಬ ಅಂತ ಹೇಳ್ಬಿಟ್ಟು ಎಲ್ಲ ಹೊಸ ಚಂಬುಗಳೇ ಅವು, ಅದರಲ್ಲೇ ಎಲ್ಲ ಬಳಸ್ಕೊತಾ ಇದ್ದಾರೆ. ಜಗ್ಗು ಕೂಡ ಇದ್ದಾವೆ. ಫಂಕ್ಷನ್ ಅಂದರೆ ನಿಮ್ಗೆ ಎಲ್ರಿಗೂ ಗೊತ್ತೇ ಇರುತ್ತಲ್ಲ, ಹಾಗಾಗಿ ಇವಾಗ ಬಂದುಬಿಟ್ಟು ನಮ್ಮ ಅಯ್ಯ ಎಲ್ಲ ಖಾರ ಎಲ್ಲ ತೋಡಿ ಹಾಕ್ತಾ ಇದ್ದಾರೆ. ನಾವು ಬಂದ ತಕ್ಷಣ ದೇವಸ್ಥಾನ ಹತ್ರ ಅಂತ ಅಂದ್ಕೊಂಡ್ವಿ, ಸ್ವಲ್ಪ ದೂರ ಆಗ್ತಿತ್ತು. ಹಂಗಾಗಿ ನಮ್ಮ ಅಕ್ಕನೂ ನಾನು ಬರ್ತೀನಿ ತಡೀರಿ, ಹಣ್ಣು ಕಾಯಿ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿದ್ರು. ಇವಾಗ ಏನು ಬ್ಲೆಡ್ ಇಟ್ಟಿದ್ದಾರೆ ಅದನ್ನು ಫ್ರೈ ಮಾಡ್ತಾರೆ. ಹಂಗಾಗಿ ನಮ್ಮ ಅಕ್ಕ ಕಾಯಿ ತುರಿದ್ಬಿಟ್ಟು ಹೋಗೋಣ ದೇವಸ್ಥಾನಕ್ಕೆ, ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನು ನೆಣ ಎಲ್ಲ ಹಂಗೆ ಇದೆ. ಇನ್ನು ಈಗ ತಾನೇ ಖಾರ ಎಲ್ಲ ಹಾಕ್ತಾ ಇದ್ದಾರೆ. ನಾವು ಮುಯ್ ಕೊಟ್ಬಿಟ್ಟು ಹೋದ್ರಾಯ್ತು ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕರು ಕೂಡ ಇನ್ನೂ ಯಾರೂ ಮುಯ್ ಕೊಟ್ಟಿರಲಿಲ್ಲ. ಹಾಗಾಗಿ ಮುಯ್ ಕೊಡ್ತಾ ಮಾತಾಡ್ತಾ ಇದ್ದೀವಿ. ಇವಳು ಬಂದುಬಿಟ್ಟು ತಂಗಿ ಆಗಬೇಕು, ನಮ್ಮ ಚಿಕ್ಕಮ್ಮನ ಮಗಳು. ಅಂದರೆ ನಮ್ಮ ಮನೆಯವ್ರಿಗೆ ಸೋದರ ಸೊಸೆ. ಬಟ್ಟೆ ಏನೂ ತರೋಕ್ಕಾಗಲಿಲ್ಲ, ಹಂಗಾಗಿ ಅಮೌಂಟೇ ಕೊಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಇವರೇನೆ ಪಾಪುನ ತೋರಿಸಿದ್ದೀನಿ ಹಿಂದಿನ ವೀಡಿಯೋಗಳಲ್ಲಿ. ನೆಕ್ಸ್ಟ್ ಯಾವಾಗಾದರೂ ಬಂದಾಗ ತೋರಿಸ್ತೀನಿ. ಪಾಪು ಮಲಗಿದೆ ಇವಾಗ, ಹಾಗಾಗಿ ಇವ್ರು ಯಾರಂತ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ, ನಮ್ಮ ಅಕ್ಕ. ಇನ್ನು ನಾನು ನಮ್ಮ ಅಕ್ಕ ಇಬ್ಬರೇ ಏನೋ ಮೊಯ್ ಕೊಡೋದು ಅಂತ ಇದ್ವಿ. ನಾವು ಕೊಟ್ಟ ತಕ್ಷಣ ಇನ್ನೂ ಸುಮಾರು ಜನ ಬಂದು ಮೊಯ್ ಕೊಟ್ಟರು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂಷನ್ ವಿಡಿಯೋ ಮಾಡ್ತೀನಿ. ಇನ್ನು ಇವ್ರನ್ನ ಎಲ್ಲಾದರೂ ನೋಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಇವ್ರು ಬಂದುಬಿಟ್ಟು ನಮ್ಮ ಚಿಕ್ಕಮ್ಮ. ಹಿಂದೆ ಏನು ಜಾತ್ರೆ ಜನವರಿ ಮಂತಲ್ಲಿ ಜಾತ್ರೆಗೆ ಹೋಗಿದ್ವಿ, ಅವ್ರು ಬಂದಿದ್ರಲ್ವ ಅವರೇನೆ. ಇವ್ರು ಬಂದುಬಿಟ್ಟು ನಮ್ಮ ಅತ್ತೆ. ಇನ್ನು ಇವರು ಎಲ್ರೂ ಬೇರೆ ಯಾರೂ ಇಲ್ಲ. ಹಿಂದಿನ ವೀಡಿಯೋಗಳಲ್ಲೆಲ್ಲನೂ ನೀವು ನೋಡಿರೋ ಅಂಥವ್ರೇನೆ. ನೆಕ್ಸ್ಟ್ ವೀಡಿಯೋಗಳಲ್ಲಿ ಎಲ್ಲರ ಇದನ್ನು ತಿಳಿಸ್ತೀನಿ. ನಾನು ಬಂದುಬಿಟ್ಟು ಸಖತ್ ಕಾಮಿಡಿಯಾಗಿ ಮಾತಾಡ್ತಾ ಇದ್ದೆ, ಹಂಗಾಗಿ ಎಲ್ಲರೂ ನಗ್ತಾ ಇದ್ದಾರೆ. ಪಕ್ಕದಲ್ಲಿ ನಮ್ಮ ಅಜ್ಜಿ ಇದ್ರಲ್ವ, ಅವ್ರಿಗೂ ಕೂಡ ಮೊಯ್ ಕೊಡಬೇಕೇನೋ ಅಂತೆಲ್ಲ ಕೇಳ್ತಾ ಇದ್ದೆ. ಹಾಗಾಗಿ ಇವರು ನಮ್ಮ ಅತ್ತೆ ನಗ್ತಾ ಇದ್ರು. ಇದಾಗಿತ್ತು ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿ ಫಂಕ್ಷನ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಒಂದು ದೊಡ್ಡ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್.